ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದಿದ್ರು ಕೂಡ ಇಬ್ಬರಿಗೆ ಮಾತ್ರ ಅವಕಾಶ ಸಿಕ್ತು ಹತ್ರ ಹೋಗ್ಲಿಕ್ಕೆ. ಸರ್, ನೀವು ಇವತ್ತು ಸುಮಾರು ಜನ ಅಭಿಮಾನಿಗಳು ಬಂದಿದ್ರು, ಸುದೀಪ್ ಅವ್ರಿಗೆ ಹೋದ್ರಿ, ಕಿಸ್ ಕೊಟ್ರಿ, ಸೊ ಹೇಗಿತ್ತು ಆ ಸನ್ನಿವೇಶ, ಎಲ್ಲಿಂದ ಬಂದಿದ್ದು ಅಂತ, ನಿಮ್ಮ ಹೆಸರೇನು ಅಂತ? ನನ್ನ ಹೆಸರು ನೌಷಾದ್ ಅಂತೇಳಿ, ನಾನು ರಾಜನಗರದಿಂದ ಬಂದಿದ್ದು. ನಾನು ಪ್ರತಿ ವರ್ಷ ಬರ್ಡೇಗೂ ಬರ್ತೀನಿ ಬಾಸ್ನ ನೋಡೋಕ್ಕೆ. ಪ್ರತಿ ವರ್ಷ ಹೋದ ವರ್ಷ ಬರ್ಡೇಗೂ ಬಂದಿದ್ದೆ, ಈ ವರ್ಷ ನಾನು ಬಂದಿದ್ದೀನಿ. ನನಗೆ ನನಗೆ ಒಬ್ಬರೇ ಬಾಸ್ ಅವರೇ. ಎಸ್, ಈಗ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ರು, ಬಟ್ ಆದ್ರೆ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ನಿಮಗೆ ಮಾತ್ರ ಸಿಕ್ತು. ಸೊ ಹೇಗೆ ಅನ್ನಿಸ್ತು ಆ ಕ್ಷಣ ಅನ್ನುವಂಥದ್ದು? ತುಂಬ ಖುಷಿ ಆಯ್ತಿಲ್ಲ. ನಾನು ಮ್ಯಾಮಿಗೆ ಹೇಳಿದೆ, ಸಾನ್ವಿಗೆ ಹೇಳಿದಾಗ ಸಾನ್ವಿ ಮ್ಯಾಮಿಗೆ ಹೇಳಿದೆ, ಅವರು ಹಿಂಗೆ ಅವರ ಬಾಸ್ಗೆ ತೋರಿಸಿದ್ರು ನೋಡಿ ಅಂತ. ಅವಾಗ ಅವರು ಹಿಂಗೆ ಎತ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ಎತ್ಕೊಳ್ಳಿ. ಅಂದ್ರೆ ಈಗ ನಡ್ಕೊಂಡು ಬರೋಕ್ಕೆ ಸುಲಭ, ಬಟ್ ನೀವಂದ್ರೆ ವಿಕಲಚೇತನ ಆದರೂ ಕೂಡ ಬಂದು ಅವ್ರಿಗೆ ವಿಶ್ ಮಾಡಬೇಕು ಅನ್ನೋಂಥದ್ದು ಎಷ್ಟು ಅಂದ್ರೆ ಯೋಚನೆ ಮಾಡಿದ್ದು, ಹೇಗೆ ಅವ್ರಿಗೆ ಅಷ್ಟಿಷ್ಟ ಯಾಕೆ ಅಂತ? ಗಾಡಿ ಅವರ ಚಾರಿಟಿಯಿಂದನೇ ಗಾಡಿ ಬಂದಿದ್ದು, ಸ್ಕೂಟಿ ನನಗೆ ಓಡಿಸೋಕ್ಕೆ ಅವರ ಚಾರಿಟಿಯಿಂದನೇ ಬಂದಿದ್ದು. ಹಂಗಾಗಿ ನನಗೆ ಅವರಂದ್ರೆ ತುಂಬ ಇಷ್ಟ. ನಾನು ಇವತ್ತಿಗೂ ನಾನು DP-ಯಲ್ಲಿ ಅವ್ರದ್ದೇ ಫೋಟೋ ಇರೋದು. ಈಗ ಇದೇ ರೀತಿ ಇವತ್ತು ಕೂಡ ಒಂದು ಸನ್ನಿವೇಶ ನಿರ್ಮಾಣ ಆಯ್ತು, ಹೇಗೆ ಅನ್ನಿಸ್ತು ಅಂತ? ತುಂಬ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಅಭಿಮಾನಿ? ನಾನು PUC-ಯಲ್ಲಿ ಇರುವಾಗಿಂದ ಅಭಿಮಾನಿ. 8 ಇಯರ್ ಆಯಿತು. ನಿಮ್ಮ ಹೆಸರು? ನಿಮ್ಮ ಹೆಸರು ನೌಷಾದ್ ಅಂತ. ಏನು ಮಾಡ್ಕೊಂಡಿರೋದು? ನಾನೊಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ ಸರ್. ಎಸ್, ಇದಿಷ್ಟು ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಅವ್ರು ಮಾತಾಗಿರ್ತಕ್ಕಂಥ. ಅಂದ್ರೆ ಇವತ್ತು ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ರು, ಬಟ್ ಕೆಲವರಿಗೆ ಮಾತ್ರ ವೇದಿಕೆ ಮೇಲೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಇವ್ರಿಗೂ ಕೂಡ ಒಬ್ಬರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ದಶ್ ಜಗ್ಗಿನ್, TV9 ಬೆಂಗಳೂರು.